ವೀಕ್ಷಕರೇ, ಈಗ ಮಳೆ, ಚಳಿ ಹಾಗೂ ವಾತಾವರಣ ಬದಲಾವಣೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಈಗ ಕಾಡ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ. ಇದಕ್ಕಾಗಿ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಫೇಮಸ್ ಡಾಕ್ಟರ್ ಆದಂತಹ ಡಾಕ್ಟರ್ ಆಂಜನಪ್ಪ ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ ಡಾಕ್ಟರ್. ನಮಸ್ಕಾರ ಅಮ್ಮ. ಡಾಕ್ಟರ್, ಈಗ ಚಳಿ, ಮಳೆ ಹಾಗೂ ವಾತಾವರಣ ಒಂದಿನ ಇರೋದ್ರ ಇನ್ನೊಂದಿನ ಇರೋದಿಲ್ಲ. ಹೀಗಾಗಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ತನಕ ತುಂಬಾ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಇದಕ್ಕೆ ಅವ್ರು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿದ್ರು? ಅಮ್ಮ, ನಮ್ಮ ದೇಶ ಋತುಗಳ ದೇಶ. ಇಟ್ಸ್ ಎ ಕಂಟ್ರಿ ಆಫ್ ಸೀಸನ್ಸ್ ಅಂತೀವಿ. ಮಳೆಗಾಲ, ಚಳಿಗಾಲ, ವಸಂತ ಕಾಲ, ಬೇಸಿಗೆ ಕಾಲ. ಒಂದೊಂದು ಸೀಸನ್ನಲ್ಲಿ ಒಂದೊಂದು ರೀತಿಯ ರೋಗಗಳು ಇರ್ತವೆ. ಅದರೊಳಗಾಗಿ ಸಾಂಕ್ರಾಮಿಕ ರೋಗಗಳು ಅಂದರೆ ಒಬ್ಬರಿಂದ ಒಬ್ಬರಿಗೆ ಅಂಟುವ ರೋಗಗಳು ಯೂಶ್ವಲಿ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ. ಈಗ ನೋಡಿ, ಚಳಿಗಾಲ ಅಂದರೆ ಇನ್ನೇನು ಶಿವರಾತ್ರಿ ಬರ್ತಾ ಇದೆ, ಇದು ಹೋಯ್ತು ಸಂಕ್ರಾಂತಿ. ಶಿವರಾತ್ರಿವರೆಗೂ ಶಿವ ಅನ್ನೋ ಚಳಿ ಇರುತ್ತೆ. ಆಮೇಲೆ ಉರಿ ಬೇಸಿಗೆ ಬರುತ್ತೆ. ಚಳಿಗಾಲದಲ್ಲಿ ಒಂದು ಏನಂದರೆ ಈ ವೈರಸ್ಗಳಿದ್ದಾವಲ್ಲಮ್ಮ, ಈ ವೈರಸ್ಗಳು ಭೂಮಿ ತುಂಬ ಇದ್ದಾವೆ. ಮನುಷ್ಯರು ಹೆಂಗಿದಾರೋ ಅವು ಇರ್ತವೆ. ಈ ವೈರಸ್ಸಿಗೆ ಭಾಳ ದಿನ ಬದುಕುವಂಥ ಅವಕಾಶ ಚಳಿಗಾಲದಲ್ಲಿರುತ್ತೆ. ಅಂದರೆ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವೈರಸ್ಗಳು ಇಂಡಿಪೆಂಡೆಂಟಾಗಿ ಬದುಕಲಿಕ್ಕಾಗೋದಿಲ್ಲ. ಅವು ಮನುಷ್ಯನೊಳಗೆ ಹೋಗಬೇಕು. ಅದಕ್ಕೆ ಹ್ಯೂಮನ್ ವೈರಲ್ ಫೀವರ್ ಅಂತೀವಿ ನಾವು, ಫ್ಲೂ ಅಂತೀವಿ. ಅದು ಬಿಟ್ಟರೆ ಪ್ರಾಣಿಗೆ ಹೋಗಬೇಕು. ಸೊ ಹಂಗಾಗಿ ಈಗ ಮೊನ್ನೆ ತಾನೇ ನೀವು HMPV ಅಂತ ಒಂದು ವೈರಸ್ ಬಂದಿದೆ. ಈ ಥರ ವೈರಸ್ಗಳು ತುಂಬ ಇರೋದ್ರಿಂದ ಆದಷ್ಟು ಮಕ್ಕಳನ್ನ ಬೆಳಗಿನ ಜಾವ ಅಂದರೆ ಆ ಬೀದಿಗೆ ಆಡೋಕ್ಕೆ ಬಿಡಬೇಡಿ. ವಯಸ್ಸಾದವ್ರನ್ನ ಏನಾದರೂ ಹೊರಗಡೆ ವಾಕಿಂಗ್ ಹೋಗ್ತೀನಿ ಅಂದರೆ ಮಫ್ಲರ್ ಹಾಕ್ಕೊಂಡು ಕಿವಿ ಒಳಗೆ ಕಾಟನ್ ಇಟ್ಕೊಂಡು ಹೋಗ್ಲಿಕ್ಕೆ ಹೇಳಬೇಕು. ಮಕ್ಕಳಿಗೆ ಬೆಚ್ಚನೆಯ ಹೊದಿಕೆ, ಬೇಸಿಗೆ ಒಳಗೆ ಹೆಂಗೆ ತೆಳುವಾದ ಬಟ್ಟೆ ಹಾಕ್ತೀವೋ ಅದೇ ರೀತಿ ವೂಲನ್ ಡ್ರೆಸ್ ಹಾಕಬೇಕು. ಆ್ಯಂಡ್ ಮಳೆ ಇದ್ಕಿದ್ದಂಗೆ ಬರುತ್ತೆ ನೋಡಿ. ಆ್ಯಕ್ಚುಲಿ ಇದು ಮಳೆಗಾಲ ಇನ್ನೂ ಶುರುವಾಗಬೇಕಾಯಿತು. 2 ದಿನದಿಂದ ನೋಡಿದರೆ ಇಟ್ ಡಿಪೆಂಡ್ಸ್ ಆನ್ ಸೈಕ್ಲೋನ್ಸು. ಸೊ ಮಳೆ ಬಂದಾಗೆ ಮಳೆಗೆ ಮಕ್ಕಳ ನೆನೆಯುತ್ತವೆ, ಆಟ ಆಡ್ತವೆ, ಸ್ಕೂಲಿಂದ ಬರ್ತವೆ. ತಕ್ಷಣ ಮಕ್ಕಳಿಗೆ ತಲೆ ಒಣಗಿಸಿ, ಮೈ ಒಣಗಿಸಿ, ಬಿಸಿ ಏನಾದರೂ ಕುಡಿಲಿಕ್ಕೆ ಕೊಟ್ಟು ಸೊ ಆ ಮಕ್ಕಳನ್ನ ಆರೈಕೆ ಮಾಡಿದರೆ ಅದು ಭಾಳ ಇಂಪಾರ್ಟೆಂಟು. ಅಷ್ಟೇ ಸರ್. ಈ ಥರ ಏನಾದರೂ ಅವರಿಗೆ ಶೀತ, ಕೆಮ್ಮು, ನೆಗಡಿ ಇದೆಲ್ಲ ಬಂದಾಗ ಅವರೇ ಚಿಕಿತ್ಸೆ ತಗೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಅವರೇ ಡಾಕ್ಟರ್ ಆಗಿಬಿಡ್ತಾರೆ. ಕೆಲವು ಸ್ಟಿರಾಯ್ಡ್ಸ್ಗಳನ್ನು ತಗೊಂಡ್ಬಿಡ್ತಾರೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ. ಇದ್ರ ಬಗ್ಗೆ ಹೇಳೋದು ಇಲ್ಲ. ಸರಳವಾದ ಟ್ರೀಟ್ಮೆಂಟು ನಾವು ಹೇಳ್ಕೊಟ್ಟಿರ್ತೀವಿ. ಒಂದು ಸಾರಿ ನೆಗಡಿ ಜ್ವರ ಬಂತು ಅಂದರೆ ತಕ್ಷಣ ಡಾಕ್ಟ್ರ್ ಹತ್ರ ಹೋಗೋದೇನು ಬೇಕಿಲ್ಲ. ಅವರಿಗೆ ಭಾಳ ಮುಖ್ಯವಾಗಿ ಅವರಿಗೆ ಮನೆಮದ್ದು ಅಂತ ಇದ್ದೇ ಇರುತ್ತಮ್ಮ. ಒಂದು ಮಗುಗೆ ಒಂದಿನ ಚಳಿ, ನೆಗಡಿ, ಸೀಂತು ಅಂದರೆ ನಮ್ಮ ಹತ್ರ ಏನು ಬರೋದು ಬೇಕಿಲ್ಲ. ಮಕ್ಕಳಿರುವ ಪ್ರತಿ ಮನೆಯಲ್ಲೂ ಕೂಡ ಒಂದು ಪ್ಯಾರಾಸೆಟಮಾಲ್ ಇರಬೇಕು. ಕ್ರೋಸಿನ್ ಅಂತೀವಲ್ಲ, ಅದನ್ನು ಇಟ್ಕೋಬೇಕು. ಸೊ ಆದಷ್ಟು ನೆಗಡಿಗೆ ಔಷಧಿ ಆ್ಯಂಟಿಹಿಸ್ಟಮಿನ್ ಅಂತೀವಿ, ಅದು ಇಟ್ಕೋಬೇಕು. ಬಟ್ ಸ್ಟೀರಾಯ್ಡ್ಸ್ ಡೆಫಿನೆಟ್ಲಿ ಅದ್ರ ಮೇಲೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ನಾವು ಜನಗಳಿಗೆ ಎಚ್ಚರಿಸ್ತೀವಿ, ಸ್ಟೀರಾಯ್ಡ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ. ಅವೆಲ್ಲ ತೊಗೊಳ್ಳಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಮ್ಮ, ಇವೆಷ್ಟು ಸರಳವಾದ ಕಾಯಿಲೆ ಅಂದರೆ ಕಾಮನ್ ಕೋಲ್ಡ್, ಫ್ಲೂ ಅಂತೀವಲ್ಲ, ನಾವೇ ತಮಾಷೆ ಮಾಡ್ತೀವಿ. ನಮ್ಮ ಹತ್ರ ಬಂದರೆ ಒಂದು ವಾರಕ್ಕೆ ವಾಸಿ ಆಗುತ್ತೆ, ಅಜ್ಜಿ ಮೆಡಿಸನ್ ತೊಗೊಂಡ್ರೆ 7 ದಿನಕ್ಕೆ ವಾಸಿ ಆಗುತ್ತೆ. ಹಂಗಾಗಿ ಜನಗಳಿಗೆ ಎದುರಿಸಬಾರ್ದು ನಾವು. ಬಟ್ ಅಟ್ ದ ಸೇಮ್ ಟೈಮ್ 2 ದಿನ ಆದರೂ ಮಗುಗೆ ಜ್ವರ ಕಡಿಮೆ ಆಗಲಿಲ್ಲ, 2 ದಿನ ಆದಮೇಲೂ ಜ್ವರ 104 ಡಿಗ್ರಿಗೆ ಹೋಗಿ ಮಗುಗೇನಾದರೂ ಫಿಟ್ಸ್ ಬಂದರೆ, ಫೆಬ್ರೈಲ್ ಕನ್ವಲ್ಷನ್ಸ್ ಅಂತೀವಿ, ದಯವಿಟ್ಟು ಅವಾಗ ನೆಗ್ಲೆಕ್ಟ್ ಮಾಡಬೇಡಿ. ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳ್ತೀವಿ. ಇವೆಲ್ಲ ಸರಳವಾದ ಟ್ರೀಟ್ಮೆಂಟ್ಗಳು. ಡಾಕ್ಟರ್, ಇದು ಬರಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸ್ಕೊಡೋದಾದರೆ ಯಾವ ಥರ ಹೇಳ್ತೀರಾ? ನೋಡಿ, ಯಾವಾಗಲೂ ನಮ್ಮಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ. ಒಬ್ಬ ಮನುಷ್ಯನಿಗೆ ಮನೆಗೆ ಒಂದು ಮಗುಗೆ ಏನಾದರೂ ನೆಗಡಿ, ಕೆಮ್ಮು, ಜ್ವರ ಬಂತು ಅಂದರೆ ಆ ಮಗುನ ಆದಷ್ಟು ಸೆಪ್ರೇಟಾಗಿ ಇಟ್ಕೋಬೇಕು. ಬೇರೆ ಮಕ್ಕಳ ಮುಂದೆ ಕೆಮ್ಮಿದರೆ, ಸೀನಿದರೆ 3 ಅಡಿ ಡ್ರಾಪ್ಲೆಟ್ಸ್ ಹೋಗುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ಒಂದು ಮಾಸ್ಕ್ ಹಾಕಬೇಕು. ಅಥವಾ ಮಕ್ಕಳಿಗೆ ಮಾಸ್ಕ್ ಇಲ್ದಿದ್ರು ಕೂಡ ಮಗುಗೆ ಹೇಳ್ಕೊಡ್ಬೇಕು, ಕೆಮ್ಮು ಬಂದಾಗೆ ಒಂದು ಕರ್ಚಿಪ್ ಇಟ್ಕೊಂಡು ಕೆಮ್ಮು ಅಥವಾ ಟವಲ್ ಇಟ್ಕೊಂಡು ಕೆಮ್ಮು ಅಂತ. ಅಂಥ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಾರ್ದು. ಸ್ಕೂಲ್ನಾಗೂ ಕೂಡ ಭಾಳ ಸಾರಿ ನಾವು ನೋಡಿದ್ದೀವಿ, ಹೆಡ್ ಮಿಸ್ಸೋ ಕ್ಲಾಸ್ ಟೀಚರೋ ಅಂಥ ಮಗು ಇದ್ದರೆ ಮನೆಗೆ ಕಳಿಸ್ತಾರೆ. ಯಾಕಂದರೆ ಒಂದು ಮಗು ಒಂದು ಶಾಲೆಯಲ್ಲಿ ಕೆಮ್ತಿದ್ರೆ ಆ ರೂಮ್ನಾಗಿರೋ ಎಲ್ಲ ಮಕ್ಕಳಿಗೂ ಕೆಮ್ಮು ಬರ್ಬೋದು. ಸೊ ಪ್ರಿವೆನ್ಷನ್ ಈಸ್ ಬೆಟ್ರ್ ಅಂದರೆ ಇಷ್ಟೇ. ನೆಗಡಿ, ಕೆಮ್ಮು ಬಂದಾಗೆ ಐಸೋಲೇಟ್ ಮಾಡ್ಕೋಬೇಕು. ಆ್ಯಂಡ್ ಯಾವಾಗಲೂ ಕೂಡ ಕೊರೋನಾ ಬಂದಮೇಲೆ ನಮಗೊಂದು ಪಾಠ ಕಲಿಸಿ ಹೋಗಿದೆ. ಅದು ಆದಷ್ಟು ಒಬ್ಬರಿಂದ ಒಬ್ರಿಗೆ ಹರಡದಂತ ನೋಡ್ಕೋಬೇಕು. ಬರೀ ಕೆಮ್ಮೋದ್ರೆ ಅಷ್ಟೇ ಅಲ್ಲ, ಯಾರೋ ಕೆಮ್ಮಿ ಹೋಗಿರ್ತಾರೆ, ನಾವ್ಯಾರೋ ಹೋಗಿ ಮುಟ್ತೀವಿ, ಮನೆಗೆ ಬಂದರೆ ಮಗು ಓಡಿ ಬರ್ತದೆ, ಎತ್ಕೊಳ್ಳೋದು. ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ಮುಟ್ಟುವುದಕ್ಕೆ ಮೊದಲು ಕೈನ ಸೋಪ್ ಹಾಕ್ಕೊಂಡು ತೊಳ್ಕೊಳ್ಳಿ. ಎಲ್ಲೇ ಹೊರಗಡೆ ಅನ್ನೆಸೆಸರಿ
ಈ ಗ್ರೂಪ್ಗಳಿರೋ ಕಡೆ ಮಾರ್ಕೆಟ್ಗಾಗಲಿ ನೆಸೆಸಿಟಿ ಇದ್ದರೆ ಹೋಗಿ, ಇದ್ರೆ ಹೋಗಬೇಡಿ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಮೆಸೇಜ್ ಜನಗಳಿಗೆ. ಫುಡ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಡಾಕ್ಟರ್? ಬಿಸಿ ಬಿಸಿ ಊಟ ಬಲ್ಲವನಿಗೆ ರೋಗವಿಲ್ಲ. ಇನ್ನೊಂದು ಊಟದ ಇಂಪಾರ್ಟೆನ್ಸ್ ನೋಡಬೇಕು ನೀವು. ಭಾಳ ಜನ ಅಂತಾರೆ ಇಮ್ಯುನಿಟಿ ಚೆನ್ನಾಗಿದ್ದರೆ ಇಮ್ಯುನಿಟಿ ಅಂದರೆ ಏನಂದರೆ ವೆರಿ ಸರಳವಾಗಿ ಹೇಳ್ತೀನಿ. ನೀವು ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ನಮ್ಮ ಸೋಲ್ಜರ್ಸ್ ಇರ್ತಾವೆ ನಮ್ಮ ದೇಹದಲ್ಲಿ, WBCs ಅಂತೀವಿ ನಾವು, ಅವು 11,000 ಇರಬೇಕು. ಅಷ್ಟು ಇರಬೇಕಾದ್ರೆ ನೀಟಾಗಿ ಊಟ ಮಾಡೋದು ಕಲಿಬೇಕು. ಸೀಸನಲ್ ಫ್ರೂಟ್ಸ್, ಸೀಸನಲ್ ವೆಜಿಟೇಬಲ್ಸ್, ಬಿಸಿ ಬಿಸಿ ಊಟ, ರೆಫ್ರಿಜಿರೇಟೆಡ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಇಷ್ಟನ್ನು ತೊಗೊಂಡ್ರೆ ಆ್ಯಂಡ್ ಬಿಸಿ ಹಾಲು, ಬಿಸಿ ಕಾಫಿ, ಬಿಸಿ ಚಳಿಗಾಲದಲ್ಲಿ ಬೆಚ್ಚಗಿರೋದನ್ನು ಕಲ್ತ್ಕೋಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಭಾಳ ಜನ ಚಳಿಗಾಲದಲ್ಲಿ ಲಿಕ್ಕರ್ ತೊಗೋತಾರೆ. ಎಲ್ಲೋ ಒಂದು ಕಡೆ ತೊಗೊಂಡ್ರೆ ಮೈ ಬೆಚ್ಚಗಾಗುತ್ತೆ. ಇದು ತಪ್ಪು ತಿಳುವಳಿಕೆ ಜನಗಳಿಗೆ ಹೇಳ್ತೀನಿ ನಾನು. ದಯವಿಟ್ಟು ನಿಮ್ಮ ಅಭ್ಯಾಸಗಳು ಏನೋ, ನಾವು ಒಬ್ಬ ವೈದ್ಯನಾಗಿ ಹೇಳ್ತೀನಿ, ನಿಮ್ಮ ಭಾವನೆ ತಪ್ಪು. ಆಲ್ಕೋಹಾಲ್ ತೊಗೊಂಡ್ರೆ ಅದಕ್ಕೆ ಎಷ್ಟೋ ಜನ ಎಣ್ಣೆ ಹೊಡಿತಾರೆ. ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ ಲಿಕ್ವರ್ ಖರ್ಚಾಗೋದು, ಅದು ತಪ್ಪು ಭಾವನೆ. ಯಾಕಂಗೆ ಆಗುತ್ತೆ ಅಂದರೆ 3 ಪೆಗ್ ಹೊಡೆದ ಮೇಲೆ ಅವನಿಗೆ ಚಳಿ ಯಾವುದು ಮಳೆ ಯಾವುದು ಗೊತ್ತಾಗಲ್ಲ. ಆದ್ದರಿಂದ ದಟ್ ಈಸ್ ನಾಟ್ ದ ಅಡ್ವೈಸ್ ನಾವೊಬ್ಬ ವೈದ್ಯನಾಗಿ. ಸೊ ಅದರಿಂದ ನೀವು, ಯಾಕಂದರೆ ಚಳಿಗಾಲದಲ್ಲಿ ನಡುಗೋದು ಯಾಕಂದರೆ ದೇಹದ ಪ್ರೊಟೆಕ್ಷನ್ನು. ನಡುಗಿದಾಗ ಕೂದಲು ನಿಂತ್ಕೋತವೆ, ನಮ್ಮ ಬಾಡಿ ಟೆಂಪ್ರೇಚರ್ ಒಳಗಡೆ ಬೆಚ್ಚಗಿರುತ್ತೆ. ಅದರಿಂದ ದಯವಿಟ್ಟು ನೀವು ಚಳಿಗಾಲದಲ್ಲಿ ಎಣ್ಣೆ ಹಾಕಕ್ಕೆ ಹೋಗಬೇಡಿ. ಆದಷ್ಟು ಬೆಚ್ಚಗಿರೋ ವೂಲನ್ ಬಟ್ಟೆ ಹಾಕ್ಕೊಳ್ಳಿ, ಬೆಡ್ಶೀಟ್ ಹೊದ್ಕೊಂಡು ಆರಾಮಾಗಿರಿ.